ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನೋಡ್ತಾ ಇದ್ದೀರಲ್ಲ ರಾತ್ರಿಯೆಲ್ಲ ಇಡೀ ರಾಜ್ಯವ್ಯಾಪ್ತಿ ವಿಕಲಚೇತನರು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಸನ್ನಿಧಿಯಿಂದ ಮೈಸೂರು ತನಕ ಸುಮಾರು 30 ಕಿಲೋಮೀಟರ್ಗಳ ದೂರ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು 21ನೇ ತಾರೀಕು ತಲುಪಿ 21, 22, 23, 24ನೇ ತಾರೀಕು 3 ದಿನ ಸತತವಾಗಿ ಅಹೋರಾತ್ರಿ ಧರಣಿ ಮಾಡ್ತಿದ್ರು ಸಹ ಯಾವೊಬ್ಬ ಸಚಿವರಾಗಲಿ, ಯಾವೊಬ್ಬ MLA ಆಗಲಿ, ಯಾವೊಬ್ಬ ಮಾಜಿ ನಗರ ಪಾಲಿಕೆ ಸದಸ್ಯರಿಗಾಗಲಿ, ವಲಯ ಕಚೇರಿ ಅಧಿಕಾರಿಗಳಾಗಲಿ ಭೇಟಿ ಕೊಡದೇ ಇರತಕ್ಕಂಥದ್ದು ದುರದೃಷ್ಟಕರ. ಈ ನಾಡಿನ ದುರಂತವೇ ಸರಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಭಗವಂತನೇ ಬಲ್ಲ. ಇವ್ರಿಗೆಲ್ಲ ಸಂವಿಧಾನದ ಬಗ್ಗೆ ಕಾರ್ಯಾಗಾರ ಮಾಡಬೇಕು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಕಟ್ಟ ಕಡೆಯ ವ್ಯಕ್ತಿಗೆ ಕಂಟಕವಾಗಿ ಪರಿಣಮಿಸ್ತಾ ಇದ್ದಾರೆ ಹೊರತು ಕಟ್ಟ ಕಡೆಯ ವ್ಯಕ್ತಿಗೆ, ಯಾವುದೇ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಾಮುಖ್ಯತೆಯನ್ನು ಇವರು ಪಡಿತಾ ಇಲ್ಲ. ಇವರೆಲ್ಲ ವೇದಿಕೆಗಳ ಮೇಲೆ ಉದ್ದುದ್ದ ಭಾಷಣಗಳು ಬಿಗಿಯುವಂಥ ರಾಜಕಾರಣಿಗಳು, ಅಧಿಕಾರಿಗಳು ಇವತ್ತು ವಿಕಲಚೇತನರವರು ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಅಂದು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಇದೇ ವಿಕಲಚೇತನರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಮಾತು ಕೊಟ್ಟಿದ್ರು, ನಾನು ನೆರವೇರಿಸ್ಕೊಡ್ತೇನೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಸ್ವತಃಸಿದ್ಧವಾಗಿ ನಿಮ್ಮ ಬೇಡಿಕೆಗಳ ಈಡೇರಿಸ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಗೋಸುಂಬೆ ಆಟಗಳನ್ನ, ನಿಮ್ಮ ಅಣಬಾಕ ಆಟಗಳನ್ನ, ನಿಮ್ಮ ಜಾತಿವಾದಿ ಆಟಗಳನ್ನ ಇನ್ನೂ ಎಷ್ಟು ದಿವಸ ನಾವು ನೋಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮ ಪಕ್ಕ ಅಭಿಮಾನಿಯಾಗಿ, ನಿಮ್ಮ ಕ್ಷೇತ್ರದ ಮತದಾರ ಬಂಧುವಾಗಿ ತುಂಬ ನೋವಾಗ್ತಾ ಇದೆ. ಇಂಥ ನಾಯಕರನ್ನ ನಾವು ಅಮೂಲ್ಯವಾದಂಥ ಮತವನ್ನು ಕೊಟ್ಟು ಆಯ್ಕೆ ಮಾಡಿ ಅಂತ ಕಟ್ಟಂತ ಪವಿತ್ರವಾದಂಥ ವಿಧಾನಸೌಧದಲ್ಲಿ ನಿಮ್ಮನ್ನು ಬಿಟ್ಟಿದೀವಲ್ಲ, ಇದೇ ದೇಶದ ದೊಡ್ಡ ದುರಂತ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾವೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ನೀವಿಲ್ಲ, ನೀವೇನಿದ್ರು ಹಣ ಆಸ್ತಿ ಅಂತಷ್ಟು ದುಪ್ಪಟ್ಟು ಮಾಡ್ಕೊಳ್ಳೋ ರೀತಿಯಲ್ಲಿ ನೀವಿದ್ದೀರಿ. ಇಲ್ಲಿ ನೋಡಿ ವಿಕಲಚೇತನರು ಕತ್ಲಲ್ಲಿ ಈ ರೀತಿ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ನೀವೆಲ್ಲರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ, ಕಠೋರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದೇವೆ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೂ ಉಳಿಗಾಲವಿಲ್ಲ. ನೀವೆಷ್ಟೇ ಹಣ ಆಸ್ತಿ ಅಂತಷ್ಟು ದುಪ್ಪಟ್ಟು ಮಾಡಿ ಮಡಿಕೊಂಡಿದ್ರೆ ಪ್ರಕೃತಿ ವಿಕೋಪದ ಮುಂದೆ, ಪರಿಸರದ ವಿಕೋಪದ ಮುಂದೆ ನೀವೆಲ್ಲ ಶೂನ್ಯ ಅಂತ ನನ್ನ ನೋವಿನ ನುಡಿಗಳನ್ನ ಆಡ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ಆದರೆ ಒಂದು ಕಟ್ಟ ಕಡೆಯ ಮಾತು ಹೇಳ್ತಾ ಇದ್ದೀನಿ, ಈ ನಾಡಿನ ಮತದಾರ ಬಂಧುಗಳು 100ಕ್ಕೆ 1000 ಪಟ್ಟು ತಪ್ಪು ಮಾಡ್ತಾ ಇದ್ರಿ. ಜಾತಿ ನೋಡ್ತಾ ಇದ್ರಿ, ಹಣ ನೋಡ್ತಾ ಇದ್ರಿ, ಆಸೆ ಪಡ್ತಾ ಇದ್ರಿ, ಗುಲಾಮ್ಗಿರಿ ಕೆಲಸದಲ್ಲೇ ತೊಡಗಿಸ್ಕೊತಾ ಇದ್ರಿ. ನಾವು ನಾಯಕರು, ಅವರು ನಮ್ಮ ಸೇವಕರು, ಈ ಉಲ್ಟಾ ಮಾಡ್ಕೊತಾ ಇದ್ರಿ. ಸೇವಕರು ತಗೊಂಡೋಗಿ ನಾಯಕರು ಅನ್ಕೊಂಡು ಇವತ್ತು ಈ ದೇಶದ ಮತದಾರರ ಪಾಡು ನಾಯಿ ಪಾಡಾಗಿದೆ. ನಾಯಿ ಪಾಡಿಗಿಂತೂ ಕಟ್ಟ ಕಡೆಯ ಪಾಡಾಗಿದೆ ಅಂತ ಹೇಳ್ತಾ ನನ್ನ ನೋವಿನಿಂದ ಈ ಮಾತುಗಳು ಆಡಿದ್ದೇನೆ. ಇನ್ನು ಮುಂದೆ ಆದರೂ ಮತದಾರ ಬಂಧುಗಳು ಎಚ್ಚೆತ್ತುಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.